ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪೇರಳೆ ಹಣ್ಣು ಇದು ಅಮೃತವೋ ಅಥವಾ ಗಿಡದಲ್ಲಿ ಅಡಗಿರುವ ಅಪಾಯವೋ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಹೌದು, ಸೀಬೆಹಣ್ಣು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಆದರೆ ನೀವು ಅತಿಯಾಗಿ ಪ್ರೀತಿಸುವ ಈ ಹಣ್ಣು ನಿಮ್ಮ ದೇಹದೊಳಗೆ ಏನೆಲ್ಲ ಅವಾಂತರ ಸೃಷ್ಟಿಸಬಹುದು ಎಂಬುದು ತಿಳಿದರೆ ನೀವು ಇದನ್ನು ತಿನ್ನೋದನ್ನೇ ಬಿಡ್ತೀರಾ. ಹೌದು, ನೀವು ಒಂದೇ ಸಮನೆ 2 ರಿಂದ 3 ಸೀಬೆಹಣ್ಣು ಅಂದರೆ ಪೇರಲ ಹಣ್ಣುಗಳನ್ನು ತಿಂದರೆ ಸಾಕು, ನಿಮ್ಮ ಜೀರ್ಣಾಂಗದಲ್ಲಿ ಗಲಿಬಿಲಿ ಶುರುವಾಗುತ್ತದೆ. ಇದರಲ್ಲಿ ಅತಿಯಾದ ನಾರಿನ ಅಂಶ ಮತ್ತು ಫ್ರುಕ್ಟೋಸ್ ಎಂಬ ಸಕ್ಕರೆ ಅಂಶ ಇರುವುದರಿಂದ ನಿಮ್ಮ ಹೊಟ್ಟೆಯನ್ನು ಇದು ಫುಟ್ಬಾಲ್ನಂತೆ ಉಬ್ಬಿಸಿ ಬಿಡುತ್ತದೆ. ಅತಿಯಾದ ಗ್ಯಾಸ್ ಮತ್ತು ಹೊಟ್ಟೆ ನೋವಿನಿಂದ ನೀವು ಅಸ್ವಸ್ಥರಾಗುವ ಹಾಗೂ ಲೂಸ್ ಮೋಷನ್ ಆಗುವ ಸಂಭವ ಇರುತ್ತದೆ. ರಾತ್ರಿ ಹೊತ್ತು ಸೀಬೆಹಣ್ಣು ತಿಂದರೆ ಮುಗಿದೇ ಹೋಯಿತು. ಇದು ನಿಮ್ಮ ದೇಹವನ್ನು ವಿಪರೀತ ತಂಪು ಮಾಡುತ್ತದೆ. ಪರಿಣಾಮ ಮಧ್ಯರಾತ್ರಿಯಲ್ಲಿ ಕಾಡುವ ಭೀಕರ ಕೆಮ್ಮು ಮತ್ತು ಉಸಿರುಗಟ್ಟುವ ಶೀತ ನಿಮ್ಮನ್ನು ಕಾಡಬಹುದು. ಈ ಹಣ್ಣು ತಂಪಾದ ಪ್ರಕೃತಿಯನ್ನು ಹೊಂದಿರುವುದರಿಂದ ಶೀತ ಪ್ರವೃತ್ತಿ ಇರುವವರಿಗೆ ಇದು ಒಂದು ರೀತಿಯ ಸೈಲೆಂಟ್ ವಿಲನ್ ಅಂತಾನೆ ಹೇಳ್ಬೋದು. ಮಧುಮೇಹಿಗಳಿಗೆ ಅಂದರೆ ಡಯಾಬಿಟಿಕ್ ಇರುವವರಿಗೆ ಸೀಬೆಹಣ್ಣು ವರದಾನ ಎಂದು ನೀವು ಕೇಳಿರಬಹುದು. ಆದರೆ ಎಚ್ಚರ ಸ್ನೇಹಿತರೆ, ಇದನ್ನು ಅತಿಯಾಗಿ ಸೇವಿಸಿದರೆ ಅಥವಾ ಮಾತ್ರೆಯ ಜೊತೆ ಸರಿಯಾದ ಸಮತೋಲನ ಕಾಪಾಡದಿದ್ದರೆ ನಿಮ್ಮ ರಕ್ತದಲ್ಲಿ ಸಕ್ಕರೆ ಮಟ್ಟ ಏಕಾಏಕಿ ಕುಸಿದು ಬೀಳಬಹುದು ಅಥವಾ ಏರಬಹುದು. ಇದು ನಿಮ್ಮ ದೇಹದ ಸಕ್ಕರೆ ನಿಯಂತ್ರಣದ ಸಿಸ್ಟಮ್ ಅನ್ನೇ ಅಸ್ವಸ್ಥಗೊಳಿಸಬಹುದು. ಅಷ್ಟೇ ಯಾಕೆ, ಕಿಡ್ನಿ ಸಮಸ್ಯೆ ಇರುವವರು ಸೀಬೆಹಣ್ಣಿನಿಂದ ದೂರವೇ ಇರುವುದು ಲೇಸು. ಇದರಲ್ಲಿರುವ ಮಿತಿಮೀರಿದ ಪೊಟ್ಯಾಷಿಯಂ ದುರ್ಬಲಗೊಂಡ ಕಿಡ್ನಿ ಮೇಲೆ ಭಾರಿ ಒತ್ತಡವನ್ನು ಹೇರುತ್ತದೆ. ಇದು ನಿಮ್ಮ ಹೃದಯದ ಬಡಿತದ ಮೇಲೆಯೂ ಪರಿಣಾಮ ಬೀರಬಲ್ಲದು. ನೀವು ಯಾರಾದರೂ ಆಪರೇಷನ್ಗೆ ಸಜ್ಜಾಗುತ್ತಿದ್ದೀರಾ? ಹಾಗಾದರೆ ಸೀಬೆಹಣ್ಣನ್ನು ಮುಟ್ಟಲೇಬೇಡಿ. ಇದು ರಕ್ತ ಹೆಪ್ಪುಗಟ್ಟುವ ಪ್ರಕ್ರಿಯೆ ಮೇಲೆ ಪ್ರಭಾವ ಬೀರುವುದರಿಂದ ಶಸ್ತ್ರಚಿಕಿತ್ಸೆ ಅಂದರೆ ಸರ್ಜರಿ ಸಮಯದಲ್ಲಿ ರಕ್ತಸ್ರಾವ ಅಪಾಯವನ್ನು ಹೆಚ್ಚಿಸುತ್ತದೆ. ಇನ್ನೊಂದು ವಿಷಯ, ಸೀಬೆಹಣ್ಣು ಖಂಡಿತವಾಗಿಯೂ ವಿಷವಲ್ಲ, ಅದೊಂದು ಅದ್ಭುತ ಹಣ್ಣು. ಆದರೆ ನೀವು ಅದನ್ನು ಮಿತವಾಗಿ ತಿನ್ನದಿದ್ದರೆ ಅದು ನಿಮ್ಮ ಆರೋಗ್ಯದ ಮೇಲೆ ದಾಳಿ ಕೂಡ ಮಾಡಬಹುದು. ಅಂದಹಾಗೆ ಈ ಪೇರಲ ಹಣ್ಣಿನ ಮೂಲ ಮಧ್ಯ ಅಮೆರಿಕ ಮತ್ತು ಮೆಕ್ಸಿಕೋ ಆಗಿದೆ. ಸಾವಿರಾರು ವರ್ಷಗಳ ಹಿಂದೆ ಪೇರು ದೇಶದಲ್ಲಿ ಇದನ್ನು ಹೆಚ್ಚಾಗಿ ಬೆಳೆಯುತ್ತಿದ್ದರೆಂದು ಪುರಾತತ್ವ ಇಲಾಖೆ ಸಂಶೋಧನೆಯನ್ನು ತಿಳಿಸುತ್ತದೆ. ಸೀಬೆಹಣ್ಣು ಅಥವಾ ಪೇರಲ ಹಣ್ಣು ಭಾರತದ ಹಣ್ಣಲ್ಲ. ಇದನ್ನು 16ನೇ ಮತ್ತು 17ನೇ ಶತಮಾನದಲ್ಲಿ ಪೋರ್ಚುಗೀಸರು ಭಾರತಕ್ಕೆ ಪರಿಚಯಿಸಿದರು. ಇದನ್ನು ದಕ್ಷಿಣ ಅಮೆರಿಕಾದ ಪೇರು ದೇಶದಿಂದ ಇದನ್ನು ತಂದಿದ್ದರಿಂದ ಭಾರತದಲ್ಲಿ ಇದನ್ನು ಪೇರು ಹಣ್ಣು, ಪೇರುಕಾಯಿ, ಪೇರಲ ಹಣ್ಣು ಅಂತ ಕರೆಯುತ್ತಾರೆ. ಪೋರ್ಚುಗೀಸರು ಮಲಬಾರ್ ತೀರಕ್ಕೆ ಬಂದಾಗ ಇದನ್ನು ಪೇರುವಿನ ಹಣ್ಣು ಎಂದಿದ್ದರು. ಅದು ಮಲಯಾಳಂನಲ್ಲಿ ಪೇರುಕ ಆಗಿದೆ. ನಂತರ ಕನ್ನಡದಲ್ಲಿ ಪೇರಳೆ ಅಥವಾ ಪೇರು ಎಂದು ಬದಲಾಗಿತ್ತು. ಯುರೋಪಿಯನ್ನರು ಇದನ್ನು ಉಷ್ಣವಲಯದ ಸೇಬು ಅಂದರೆ ಟ್ರಾಪಿಕಲ್ ಆಪಲ್ ಎಂದು ಕರೆಯುತ್ತಿದ್ದರು. ಸೇಬು ಹಣ್ಣಿನಂತೆ ಇರುವುದರಿಂದ ಸೇಬು ಎಂಬ ಪದವು ಕಾಲಕ್ರಮೇಣ ಹಳ್ಳಿಯಲ್ಲಿ ಸೀಬೆಯಾಗಿ ಬದಲಾವಣೆಯಾಗಿತ್ತು. ಉತ್ತರ ಕರ್ನಾಟಕದ ಕೆಲವು ಭಾಗದಲ್ಲಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಇದನ್ನು ಪ್ರೀತಿಯಿಂದ ಚೀಪೆಕಾಯಿ ಎಂದು ಕೂಡ ಕರೆಯುತ್ತಾರೆ. ಕರ್ನಾಟಕದ ಹವಾಮಾನ ಸೀಬೆಹಣ್ಣು ಬೆಳೆಯಲು ಬಹಳ ಪೂರಕವಾಗಿದೆ. ವಿಶೇಷವಾಗಿ ಬೆಂಗಳೂರು, ಧಾರವಾಡ, ಕೊಪ್ಪಳ ಮತ್ತು ಬಿಜಾಪುರ ಜಿಲ್ಲೆಗಳಲ್ಲಿ ಸೀಬೆಹಣ್ಣನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಯಲಾಗುತ್ತದೆ. ಧಾರವಾಡದ ನವಲೂರು ಸೀಬೆಹಣ್ಣು ಅಥವಾ ಪೇರಲ ಹಣ್ಣು ಇಡೀ ವಿಶ್ವದಲ್ಲೇ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಇದನ್ನು ಹೇರಳವಾಗಿ ಕೂಡ ಬೆಳೆಯುತ್ತಾರೆ. ಇದನ್ನು ಹಲವಾರು ದೇಶಗಳಿಗೂ ಕೂಡ ರಫ್ತನ್ನು ಮಾಡುತ್ತಾರೆ. ಅಮೆರಿಕದ ಮೂಲದ ಈ ಹಣ್ಣು ಪೋರ್ಚುಗೀಸರ ಮೂಲಕ ಭಾರತಕ್ಕೆ ಬಂದು ಇಂದು ನಮ್ಮ ನೆಚ್ಚಿನ ಮತ್ತು ಹಗ್ಗದ ಬಡವರ ಸೇಬು ಅಂತ ಅನಿಸಿಕೊಂಡಿದೆ. ಸೀಬೆಹಣ್ಣು ಇದು ಬರೀ ಹಣ್ಣಲ್ಲ, ಪ್ರಕೃತಿಯ ಮ್ಯಾಜಿಕ್ ಬಾಂಬ್ ಅಂತಾನೆ ಕರೆಯಬಹುದು. ನೋಡಲು ಸಾಧಾರಣವಾಗಿ ಕಂಡರೂ ಈ ಸೀಬೆಹಣ್ಣಿನ ಶಕ್ತಿ ಎಂಥದ್ದು ಗೊತ್ತಾ? ಇದನ್ನು ಬಡವರ ಸೇಬು ಅನ್ನುವುದು ನಿಜಾನೇ, ಆದರೆ ಇದರ ಗುಣಗಳು ಮಾತ್ರ ಶ್ರೀಮಂತಿಕೆಗಿಂತಲೂ ಮಿಗಿಲು. ನಿಮ್ಮ ದೇಹದಲ್ಲಿ ಈ ಹಣ್ಣು ಮಾಡುವ ಸಂಚಲನ ನಿಜಕ್ಕೂ ಆಶ್ಚರ್ಯವೇ. ಇದು ನಿಮಗೆ ಗೊತ್ತಾ ಸ್ನೇಹಿತರೆ? ಒಂದೇ ಒಂದು ಸೀಬೆಹಣ್ಣಿನಲ್ಲಿ ಇತರ ಹಣ್ಣಿಗಿಂತ 4 ಪಟ್ಟು ವಿಟಮಿನ್ ಸಿ ಅಡಗಿದೆ. ಇದು ನಿಮ್ಮ ದೇಹದ ರಕ್ಷಾ ಕವಚವನ್ನು ಗಟ್ಟಿ ಮಾಡುತ್ತದೆ. ಸಣ್ಣ ಪುಟ್ಟ ಜ್ವರ, ಕೆಮ್ಮು ಮತ್ತು ಇನ್ಫೆಕ್ಷನ್ಗಳು ನಿಮ್ಮ ಹತ್ತಿರ ಕೂಡ ಸುಳಿಯುವುದಿಲ್ಲ. ಇದು ನಿಮ್ಮ ದೇಹದ ಒಳಗಿರುವ ಸೈನಿಕರನ್ನು ಅಂದರೆ ಇಮ್ಯುನಿಟಿಯನ್ನು ಎಚ್ಚರಗೊಳಿಸುವ ಒಂದು ರಹಸ್ಯ ಆಯುಧವಾಗಿದೆ. ಸೀಬೆಹಣ್ಣಿನಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ನಿಮ್ಮ ಚರ್ಮದ ಮೇಲಿರುವ ಮುಪ್ಪಿನ ಗೆರೆಗಳನ್ನು ಮಾಯ ಮಾಡುತ್ತದೆ. ಇದನ್ನು ನಿಯಮಿತವಾಗಿ ತಿಂದರೆ ನಿಮ್ಮ ಚರ್ಮವು ಚಿನ್ನದಂತೆ ಹೊಳೆಯಲು ಶುರುವಾಗುತ್ತದೆ. ಸೌಂದರ್ಯವರ್ಧಕಗಳಿಂದ ಈ ಹಣ್ಣಿನ ನ್ಯಾಚುರಲ್ ಟಚ್ ನಿಮ್ಮನ್ನು ಸದಾಕಾಲ ಯುವಕರಂತೆ ಕಾಣುತ್ತದೆ. ಇದು ಹೃದಯ ಮಿಡಿತಕ್ಕೆ ರಕ್ಷಣೆ ಕವಚ ಆಗಿ ಕೆಲಸ ಮಾಡುತ್ತದೆ. ಹೌದು, ಈ ಹಣ್ಣು ನಿಮ್ಮ ರಕ್ತನಾಳದಲ್ಲಿನ ಕಲ್ಮಶವನ್ನು ಗೂಡಿಸಿ ಹೊರಗೆ ಹಾಕುತ್ತದೆ. ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಹೊರಹಾಕಿ ಹೃದಯಕ್ಕೆ ಹೊಸ ಚೈತನ್ಯವನ್ನು ಕೂಡ ನೀಡುತ್ತದೆ. ನಿಮ್ಮ ಹೃದಯವು ಲಯಬದ್ಧವಾಗಿ ಸುರಕ್ಷಿತವಾಗಿ ಬಡಿಯುವಂತೆ ಮಾಡುವ ಕಾವಲುಗಾರ ಈ ಪೇರಲ ಹಣ್ಣು.
ಸಕ್ಕರೆ ಕಾಯಿಲೆ ಇರುವವರಿಗೆ ಇದು ಪ್ರಕೃತಿ ನೀಡಿದ ಹೊರ ಅಂತಾನೆ ಹೇಳ್ಬೋದು. ಇದರ ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ರಾಕೆಟ್ನಂತೆ ಏರದಂತೆ ಇದು ತಡೆಯುತ್ತದೆ. ಇನ್ಸುಲಿನ್ ಮಟ್ಟವನ್ನು ಸಮತೋಲನದಲ್ಲಿಟ್ಟು ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತದೆ. ಇದನ್ನು ಜೀರ್ಣಕ್ರಿಯೆ ಕ್ಲೀನಿಂಗ್ ಏಜೆಂಟ್ ಅಂತೆ ಕರೆಯುತ್ತಾರೆ. ಹೌದು, ನಿಮ್ಮ ಹೊಟ್ಟೆಯ ಸಮಸ್ಯೆಗಳಿಗೆ ಇದು ರಾಮಬಾಣ. ಇದರಲ್ಲಿರುವ ನಾರಿನ ಅಂಶವು ನಿಮ್ಮ ಕರುಳನ್ನು ಸಂಪೂರ್ಣವಾಗಿ ಶುದ್ಧೀಕರಿಸಿ ಮಲಬದ್ಧತೆಯಂತಹ ಕಿರಿಕಿರಿ ಸಮಸ್ಯೆಯನ್ನು ಒಂದೇ ಸಲಿಗೆ ಓಡಿಸಿ ಬಿಡುತ್ತದೆ. ದಿನಕ್ಕೊಂದು ಸೀಬೆಹಣ್ಣು ತಿಂದರೆ ಸಾಕು, ಡಾಕ್ಟರ್ ಫೀಸನ್ನು ನೀವು ಉಳಿಸಬಹುದು. ಹಾಗಾದರೆ ಯಾಕೆ ನೀವು ಪ್ರತಿದಿನ ಒಂದು ಸೀಬೆಹಣ್ಣನ್ನು ತಿಂದು ಈ ಮ್ಯಾಜಿಕ್ ಫ್ರೂಟನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಬಾರದು? ಹೌದು, ಸೀಬೆಹಣ್ಣಿನ ಬಗ್ಗೆ ನಿಮಗೆ ಗೊತ್ತು, ಆದರೆ ಅದರ ಎಲೆಗಳು ಕೇವಲ ಎಲೆಗಳಲ್ಲ. ಅವು ಪ್ರಕೃತಿ ನಿಮಗೆ ಕೊಟ್ಟಿರುವಂತಹ ಒಂದು ರಹಸ್ಯ ಸಂಜೀವಿನಿಯಾಗಿದೆ. ಸೀಬೆಹಣ್ಣಿನ ಮರದ ಎಲೆಗಳು ನಾವೆಲ್ಲ ಕೇವಲ ಕಸ ಎಂದು ಭಾವಿಸುತ್ತೇವೆ, ಆದರೆ ಇವುಗಳ ಒಳಗೆ ಇರುವ ಔಷಧೀಯ ಗುಣಗಳು ನಮ್ಮನ್ನ ಮತ್ತು ನಿಮ್ಮನ್ನ ಬೆರಗುಗೊಳಿಸುತ್ತವೆ. ಹೌದು, ಇದು ಮಧುಮೇಹದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಮಾಡುತ್ತದೆ. ಸಕ್ಕರೆ ಕಾಯಿಲೆ ಇರುವವರಿಗೆ ಸೀಬೆಹಣ್ಣು ಎಲೆ ಒಂದು ಮ್ಯಾಜಿಕ್ ಇದ್ದಂತೆ. ಊಟದ ನಂತರ ಸೀಬೆ ಎಲೆಯ ಚಹಾ ಕುಡಿದರೆ ಅದು ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ಏಕಾಏಕಿ ಏರದಂತೆ ಗೋಡೆಯಂತೆ ತಡೆಯುತ್ತದೆ. ಇದು ನಿಮ್ಮ ದೇಹದ ಇನ್ಸುಲಿನ್ ಸಿಸ್ಟಮ್ ಅನ್ನು ಚುರುಕುಗೊಳಿಸುವ ಒಂದು ನೈಸರ್ಗಿಕ ಕಮಾಂಡೋ ಅಂತಾನೆ ಹೇಳ್ಬೋದು. ಕೂದಲು ಉದುರುವಿಕೆಗೆ ಇದು ಫುಲ್ ಸ್ಟಾಪ್ ಕೊಡುತ್ತದೆ. ಸ್ನೇಹಿತರೆ, ನಿಮ್ಮ ಕೂದಲು ಉದುರಿ ಬೋಳು ತಲೆಯಾಗುವ ಭಯವಿದೆಯೇ? ಹಾಗಾದರೆ ಈ ಮಾತನ್ನ ಕೇಳಿ. ಸೀಬೆ ಎಲೆಯನ್ನ ನೀರಿನಲ್ಲಿ ಕುದಿಸಿ ಆ ನೀರಿನಿಂದ ತಲೆಯನ್ನ ತೊಳೆಯಿರಿ. ಇದು ಕೂದಲಿನ ಬುಡಕ್ಕೆ ಸೂಪರ್ ಪವರ್ ನೀಡುತ್ತದೆ ಮತ್ತು ಕೆಲವು ವಾರಗಳಲ್ಲಿ ಕೂದಲು ಉದುರುವುದು ನಿಂತು ಹೊಸ ಕೂದಲು ಹುಟ್ಟಲು ಶುರುವಾಗುತ್ತದೆ. ಇದು ಕೂದಲಿನ ಪಾಲಿಗೆ ಅಮೃತ ಅಂತಾನೆ ಹೇಳ್ಬೋದು. ಇದು ಕೊಬ್ಬನ್ನ ಕರಗಿಸುವಂತಹ ಫ್ಯಾಟ್ ಬರ್ನರ್ ಕೂಡ ಆಗಿದೆ. ಜಿಮ್ಗೆ ಹೋಗದೆ ತೂಕ ಏರಿಸಬೇಕೆಂದರೆ ಸೀಬೆ ಎಲೆಗಳು ಸಂಕೀರ್ಣ ಪಿಷ್ಟವನ್ನ ಸಕ್ಕರೆಯಾಗಿ ಬದಲಾಗದಂತೆ ತಡೆಯುತ್ತದೆ. ಇದರ ಅರ್ಥ ನೀವು ತಿಂದ ಆಹಾರ ಕೊಬ್ಬಾಗಿ ಬದಲಾಗುವ ಮುನ್ನವೇ ಇದು ಸುಟ್ಟು ಹಾಕುತ್ತದೆ. ತೂಕ ಇಳಿಕೆಗೆ ಇದಕ್ಕಿಂತ ವೇಗವಾದ ನೈಸರ್ಗಿಕ ದಾರಿ ಬೇರೆಯೊಂದಿಲ್ಲ. ಅಷ್ಟೇ ಅಲ್ಲದೆ ಇದು ಹಲ್ಲು ನೋವಿಗೆ ಇನ್ಸ್ಟೆಂಟ್ ರಿಲೀಫ್ ಕೂಡ ಕೊಡುತ್ತದೆ. ಮಧ್ಯರಾತ್ರಿಯಲ್ಲಿ ಹಲ್ಲು ನೋವು ಶುರುವಾದರೆ ಏನು ಮಾಡ್ತೀರಾ? ತಕ್ಷಣ ಒಂದು ಎಲೆಯ ಸೀಬೆ ಎಲೆಯನ್ನ ಜಗೇರಿ. ಇದರಲ್ಲಿರುವ ಬ್ಯಾಕ್ಟೀರಿಯಾ ವಿರೋಧ ಗುಣವು ಹಲ್ಲು ನೋವು, ಒಸಡಿನ ರಕ್ತಸ್ರಾವ ಮತ್ತು ಬಾಯಿ ದುರ್ವಾಸನೆಯನ್ನು ಕ್ಷಣದಲ್ಲಿ ಓಡಿಸಿ ಬಿಡುತ್ತದೆ. ಇದು ನಿಮ್ಮ ಮನೆಯಲ್ಲಿರುವ ಒಂದು ನೈಸರ್ಗಿಕ ಡೆಂಟಿಸ್ಟ್ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲದೆ ಇದು ವಿಷಕಾರಿ ಅಂಶಗಳನ್ನು ಹೊರಹಾಕುತ್ತದೆ. ನೀವು ತಿಂದ ಕೆಟ್ಟ ಆಹಾರದಿಂದ ಹೊಟ್ಟೆ ಕೆಟ್ಟಿದ್ದರೆ ಸೀಬೆಹಣ್ಣಿನ ಎಲೆಯ ರಸವು ನಿಮ್ಮ ಹೊಟ್ಟೆಯಲ್ಲಿರುವ ವಿಷಕಾರಿ ಬ್ಯಾಕ್ಟೀರಿಯಾವನ್ನ ಬೇರು ಸಮೇತ ಕಿತ್ತೆಸೆಯುತ್ತದೆ. ಇದು ಅತಿಸಾರ ಮತ್ತು ಫುಡ್ ಪಾಯ್ಸನಿಂಗೂ ಕೂಡ ಒಂದು ರಾಮಬಾಣ ಇದ್ದ ಹಾಗೆ. ಸೀಬೆಹಣ್ಣು ಕೇವಲ ದೃಷ್ಟಿ ಅಥವಾ ಜೀರ್ಣಕ್ರಿಯೆಗೆ ಮಾತ್ರ ಅಲ್ಲ, ಇದು ಶೃಂಗಾರ ಜೀವನದಲ್ಲೂ ಅಂದರೆ ಸೆಕ್ಸ್ ಲೈಫಲ್ಲೂ ಕೂಡ ಮ್ಯಾಜಿಕ್ ಮಾಡಬಲ್ಲದು. ವೈಜ್ಞಾನಿಕವಾಗಿ ಮತ್ತು ನೈಸರ್ಗಿಕವಾಗಿ ಇದು ನಿಮ್ಮ ಲೈಂಗಿಕ ಶಕ್ತಿಯನ್ನು ಹೆಚ್ಚಿಸುವುದರಲ್ಲಿ ತುಂಬಾನೇ ಸಹಾಯ ಮಾಡುತ್ತದೆ. ಇದನ್ನ ಹೀಗಾಗಿಯೇ ನೈಸರ್ಗಿಕ ಲವ್ ಡ್ರಗ್ ಅಂತಾನೆ ಕರೆಯುತ್ತಾರೆ. ಲೈಂಗಿಕ ಸಾಮರ್ಥ್ಯ ಹೆಚ್ಚಿಸಲು ದುಬಾರಿ ಮಾತ್ರೆಗಳ ಮೊರೆ ಹೋಗುವ ಬದಲು ಈ ಸೀಬೆ ಹಣ್ಣಿನ ರಹಸ್ಯ ಶಕ್ತಿಯನ್ನು ನೀವು ತಿಳಿದುಕೊಳ್ಳಬೇಕು. ಈ ಪೇರಲ ಹಣ್ಣು ರಕ್ತ ಪರಿಚಲನೆಗೆ ಬೂಸ್ಟರ್ ತರ ಕೆಲಸ ಮಾಡುತ್ತದೆ. ಲೈಂಗಿಕ ಕ್ರಿಯೆಯಲ್ಲಿ ರಕ್ತದ ಹರಿವು ಅತ್ಯಂತ ಮುಖ್ಯ. ಸೀಬೆ ಹಣ್ಣಿನಲ್ಲಿರುವ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ರಕ್ತನಾಳವನ್ನು ಸಡಿಲಗೊಳಿಸುತ್ತವೆ. ಇದು ಗುಪ್ತಾಂಗಗಳಿಗೆ ರಕ್ತದ ಹರಿವನ್ನ ಅಂದರೆ ಬ್ಲಡ್ ಫ್ಲೋ ಅನ್ನ ಹೆಚ್ಚಿಸುತ್ತದೆ. ಇದರಿಂದ ಲೈಂಗಿಕ ಆಸಕ್ತಿ ಮತ್ತು ಸಾಮರ್ಥ್ಯ ಎರಡೂ ದುಪ್ಪಟ್ಟಾಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಪೇರಲೆ ಹಣ್ಣು ಮತ್ತು ಸೀಬೆ ಹಣ್ಣಿನಿಂದ ಯಾವೆಲ್ಲ ಉಪಯೋಗಗಳು ನಮ್ಮ ದೇಹಕ್ಕೆ ಮತ್ತು ನಮ್ಮ ಜೀವನಕ್ಕೆ ಇದೆ ಅಂತ. ಹಾಗಾದರೆ ಮಿಸ್ ಮಾಡದೆ ದಿನ ಒಂದು ಬಡವರ ಆ್ಯಪಲ್ ಅಂದರೆ ಸೀಬೆ ಹಣ್ಣನ್ನು ತಪ್ಪದೇ ತಿನ್ನಿರಿ ಮತ್ತು ನಿಮ್ಮ ದೇಹವನ್ನು ಚೆನ್ನಾಗಿ ಮತ್ತು ಆರೋಗ್ಯವಾಗಿಟ್ಟುಕೊಳ್ಳಿ. ಆದರೆ ಅತಿಯಾಗಿ ಸೇವಿಸಿದರೂ ಕೂಡ ಇದು ವಿಷ ಕೂಡ ಆಗಬಹುದು ಎನ್ನುವ ಮುನ್ನೆಚ್ಚರಿಕೆಯೊಂದಿಗೆ ಮನುಷ್ಯನ ಆರೋಗ್ಯ ರಕ್ಷಣೆಯಲ್ಲಿ ಯಾವ ಯಾವ ಆಹಾರ ಪದಾರ್ಥಗಳು ಯಾವ ಸಮಯದಲ್ಲಿ ಸಂದರ್ಭದಲ್ಲಿ ಸಹಾಯ ಮಾಡುತ್ತವೆಂದು ನಿರ್ದಿಷ್ಟವಾಗಿ ಹೇಳಲು ಬರುವುದಿಲ್ಲ. ನಾವು ಸೇವಿಸುವ ಹಲವು ಬಗೆಯ ಸೊಪ್ಪು ತರಕಾರಿಗಳ ಆರೋಗ್ಯ ಮಹತ್ವಗಳು ನಮಗೆ ಕೆಲವೊಂದು ಬಾರಿ ತಿಳಿದೇ ಇರುವುದಿಲ್ಲ. ಅಂತಹ ಗುಂಪಿಗೆ ಚಿರಪರಿಚಿತ ಇಂದಿನ ಚರ್ಚೆಯ ಬಸಳೆ ಸೊಪ್ಪು. ಮನೆಯ ಮುಂಭಾಗದ ಒಂದು ಕುಂಡದಲ್ಲಿ ಬಳ್ಳಿಯಂತೆ ಬೆಳೆದು ಪಕ್ಕದಲ್ಲೇ ಇರುವ ಯಾವುದಾದರೂ ಒಂದು ಮರಕ್ಕೆ ಸುರುಳಿ ಆಕಾರದಲ್ಲಿ ಹಬ್ಬಿ ಮನೆಯ ಅಂದವನ್ನು ಹೆಚ್ಚಿಸುವ ಬಸಳೆ ಸೊಪ್ಪಿನ ಬಳ್ಳಿ ಮನೆಮಂದಿಯ ಆರೋಗ್ಯ ರಕ್ಷಣೆಯಲ್ಲಿ ತನ್ನದೇ ಆದ ರೀತಿಯಲ್ಲಿ ನೆರವಿಗೆ ಬರುತ್ತದೆ. ಇದನ್ನು ಹಳ್ಳಿಗಾಡಿನಲ್ಲಿ ಬಚ್ಚಲೆ ಸೊಪ್ಪು ಎಂದು ಸಹ ಕರೆಯುತ್ತಾರೆ. ಇಂದು ನಾವು ಮಾತನಾಡಲಿರುವ ಬಸಳೆ ಸೊಪ್ಪು ಕೂಡ ಅಂಥದ್ದೇ ಒಂದು ಆಹಾರ. ಬಹುತೇಕ ಜನ ಬಸಳೆ ಸೊಪ್ಪನ್ನು ಸಾಮಾನ್ಯ ಸೊಪ್ಪು ಅಂತ ಅಲ್ಪವಾಗಿ ನೋಡುತ್ತಾರೆ.
ಆದರೆ ಸತ್ಯ ಏನಂದರೆ ಬಸಳೆ ಸೊಪ್ಪು ಸರಿಯಾಗಿ ಬಳಸಿದರೆ ಔಷಧಿಯಂತೆ ಕೆಲಸ ಮಾಡುವ ಆಹಾರ. ಈ ವಿಡಿಯೋದಲ್ಲಿ ನಾನು ಬಸಳೆ ಸೊಪ್ಪಿನ ಬಗ್ಗೆ ಆಳವಾದ ಮತ್ತು ಸ್ಪಷ್ಟವಾದ ವಿವರಣೆ ಕೊಡ್ತೀನಿ. ಹಾಗಾಗಿ ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ಗಮನದಿಂದ ನೋಡಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ಹೆಚ್ಚಾಗಿ ನಮ್ಮ ಭಾರತದಲ್ಲಿ ಕಂಡುಬರುವ ಈ ಸಸ್ಯ ಪಕ್ಕದ ಚೀನಾ, ಸಿಲೋನ್, ಮಲೇಷಿಯಾ, ಆಫ್ರಿಕಾ, ಅಮೆರಿಕ ಮತ್ತು ಬ್ರೆಜಿಲ್ ದೇಶಗಳಲ್ಲಿ ಸಹ ಬೆಳವಣಿಗೆ ಹೊಂದಿರುವುದನ್ನು ಕಾಣಬಹುದು. ಇದೊಂದು ಸದಾಕಾಲ ಹಚ್ಚ ಹಸಿರಿನಿಂದ ಕಂಗೊಳಿಸುವ ಬಳ್ಳಿಯಾಗಿದ್ದು ಸುಮಾರು 9 ಮೀಟರ್ ಎತ್ತರ ಬೆಳೆಯಬಲ್ಲದು. ಬಸಳೆ ಬಳ್ಳಿಯ ಎಲೆಗಳು ನೋಡಲು ವೇಳಿಯದೆಲೆಗಳಂತೆ ಇದ್ದು 3ರಿಂದ 9 ಸೆಂಟಿಮೀಟರ್ ಅಗಲ ಹೊಂದಿರುತ್ತವೆ. ಬಸಳೆ ಸೊಪ್ಪು ತನ್ನಲ್ಲಿರುವ ಹಲವಾರು ಬಗೆಯ ಪೌಷ್ಟಿಕ ಸತ್ವಗಳಿಂದ ಮನುಷ್ಯನ ಆರೋಗ್ಯಕ್ಕೆ ಬಹಳಷ್ಟು ಬಗೆಯಲ್ಲಿ ಸಹಕಾರಿ ಎಂದು ತಿಳಿದು ಬಂದಿದೆ. ಬೇರೆಲ್ಲ ಹಸಿರು ಎಲೆ ತರಕಾರಿಗಳನ್ನು ಮೀರಿಸುವಂಥ ಸತ್ವಗಳು ಬಸಳೆ ಸೊಪ್ಪಿನಲ್ಲಡಗಿವೆ. ಇದರಲ್ಲಿ ಕಡಿಮೆ ಕ್ಯಾಲೋರಿ ಅಂಶವಿದ್ದು ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಬಿ9, ಕಬ್ಬಿಣ, ಕ್ಯಾಲ್ಸಿಯಂ, ತಾಮ್ರ, ಮೆಗ್ನೀಷಿಯಂ, ಫಾಸ್ಫರಸ್, ಪೊಟ್ಯಾಷಿಯಂ ಮತ್ತು ಇನ್ನಿತರ ಖನಿಜಾಂಶಗಳು ಸೇರಿವೆ. ಜೊತೆಗೆ ಲ್ಯೂಟಿನ್ ಮತ್ತು ಬೀಟಾ ಕೆರೋಟಿನ್ ಎಂಬ 2 ಆಂಟಿ ಆಕ್ಸಿಡೆಂಟ್ಗಳು ಸಹ ಇವೆ. ಬಾಯಿಯಲ್ಲಿ ಉಂಟಾಗುವ ಹುಣ್ಣಿನಿಂದ ಹಿಡಿದು ಸರ್ವರೋಗಕ್ಕೂ ಮದ್ದು ಎಂಬ ಖ್ಯಾತಿ ಬಸಳೆ ಸೊಪ್ಪಿಗಿದೆ. ಬಹಳ ಹಿಂದಿನಿಂದಲೂ ನಮ್ಮ ಹಿರಿಯರು ಬಸಳೆ ಸೊಪ್ಪನ್ನು ತಮ್ಮ ದಿನನಿತ್ಯ ಮಾಡುವ ಅಡುಗೆ ಪದಾರ್ಥಗಳಲ್ಲಿ ಬಳಸುತ್ತಾ ಬಂದಿದ್ದಾರೆ. ಈ ವಿಡಿಯೋದಲ್ಲಿ ಮನುಷ್ಯನಿಗೆ ಬಸಳೆ ಸೊಪ್ಪಿನ ಸೇವನೆಯಿಂದ ಉಂಟಾಗುವ ಕೆಲವು ಆರೋಗ್ಯ ಪ್ರಯೋಜನಗಳನ್ನು ವಿವರಿಸಲಾಗಿದೆ. ಮೊದಲನೆಯದಾಗಿ ಬಸಳೆ ಸೊಪ್ಪು ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಬಸಳೆ ಸೊಪ್ಪು ಅಂದರೆ ಇದು ಬಳ್ಳಿ ರೂಪದಲ್ಲಿ ಬೆಳೆಯುವಂತಹ ಒಂದು ಹಸಿರು ಸಸ್ಯ. ಇಂಗ್ಲಿಷ್ನಲ್ಲಿ ಇದನ್ನು ಮಲ್ಬಾರ್ ಸ್ಪಿನಾಚ್ ಅಂತ ಕರೀತಾರೆ. ಇದು ಸಾಮಾನ್ಯ ಪಾಲಕ್ ಸೊಪ್ಪಿನಂತೆ ಕಾಣಿಸಿಕೊಂಡರೂ ಇದು ಬೇರೆ ಸಸ್ಯ. ಇದರ ಎಲೆಗಳು ದಪ್ಪವಾಗಿರುತ್ತವೆ, ಸ್ವಲ್ಪ ಜಾರುವ ಸ್ವಭಾವ ಇರುತ್ತದೆ, ಬೇಯಿಸಿದಾಗ ಮೃದುವಾಗಿ ಕರಗುತ್ತದೆ. ನಮ್ಮ ಹಳ್ಳಿಗಳಲ್ಲಿ ಹಿಂದೆ ಈ ಸೊಪ್ಪು ಬಹುತೇಕ ಎಲ್ಲ ಮನೆಗಳಲ್ಲೂ ಇರುತ್ತಿತ್ತು. ಯಾಕಂದರೆ ಇದನ್ನು ಬೆಳೆಯಲು ಹೆಚ್ಚು ಹಣ ಬೇಕಾಗಿಲ್ಲ, ಹೆಚ್ಚು ಕಾಳಜಿ ಬೇಡ, ಬೇಗ ಬೆಳೆಯುತ್ತದೆ. ಅದಕ್ಕೆ ನಮ್ಮ ಹಿರಿಯರು ಇದನ್ನು ಬಡವರ ಪಾಲಿನ ಆರೋಗ್ಯ ಆಹಾರ ಅಂತ ಕರೀತಾ ಇದ್ರು. ಇನ್ನು ಬಸಳೆ ಸೊಪ್ಪಿನಲ್ಲಿ 2 ವಿಧಾನ ಇದೆ, ಹಸಿರು ಬಸಳೆ ಮತ್ತು ಕೆಂಪು ಬಸಳೆ. ಹಸಿರು ಬಸಳೆ ಸೊಪ್ಪಿನ ಬಗ್ಗೆ ನೋಡೋದಾದರೆ ಈ ವಿಧದ ಬಸಳೆ ಸೊಪ್ಪಿನ ಎಲೆಗಳು ಸಂಪೂರ್ಣ ಹಸಿರಾಗಿರುತ್ತವೆ. ಇದನ್ನು ಅಡುಗೆಗೆ ಹೆಚ್ಚಾಗಿ ಬಳಸುತ್ತಾರೆ. ಹಸಿರು ಬಸಳೆ ರುಚಿಯಲ್ಲಿ ಮೃದುವಾಗಿರುತ್ತದೆ, ಮಕ್ಕಳಿಗೂ ಸುಲಭವಾಗಿ ಜೀರ್ಣವಾಗುತ್ತದೆ, ಸಾಂಬಾರ್, ಪಲ್ಯ, ಸಾರುಗಳಿಗೆ ಸೂಕ್ತವಾಗಿರುತ್ತದೆ. ಇನ್ನು ಕೆಂಪು ಬಸಳೆ ಕಾಂಡ ಮತ್ತು ದಂಡ ಸ್ವಲ್ಪ ಕೆಂಪು ಬಣ್ಣದಲ್ಲಿರುತ್ತದೆ. ಇನ್ನು ಕೆಂಪು ಬಸಳೆ ಔಷಧೀಯ ಗುಣ ಹೆಚ್ಚು ಹೊಂದಿರುತ್ತದೆ, ರಕ್ತ ಶುದ್ಧೀಕರಣಕ್ಕೆ ಉತ್ತಮವಾಗಿದೆ. ಆಯುರ್ವೇದದಲ್ಲಿ ಇದನ್ನು ಹೆಚ್ಚು ಬಳಸುತ್ತಾರೆ. ಈ 2 ಬಸಳೆ ಸೊಪ್ಪುಗಳು ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಆದರೆ ಔಷಧೀಯವಾಗಿ ನೋಡಿದರೆ ಕೆಂಪು ಬಸಳೆ ಹೆಚ್ಚು ಶಕ್ತಿಶಾಲಿ. ಇನ್ನು ಬಸಳೆ ಸೊಪ್ಪಿನ ಪೋಷಕಾಂಶಗಳನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ಬಸಳೆ ಸೊಪ್ಪಿನಲ್ಲಿ ಐರನ್ ಅಂದರೆ ಕಬ್ಬಿಣಾಂಶ ಹೆಚ್ಚಾಗಿರುತ್ತದೆ. ಇದು ನಮ್ಮ ರಕ್ತಕ್ಕೆ ಅಗತ್ಯ. ದೇಹದಲ್ಲಿ ರಕ್ತ ಕಡಿಮೆ ಇದ್ದರೆ ದೌರ್ಬಲ್ಯ, ತಲೆ ಸುತ್ತು, ಆಯಾಸ ಬರುತ್ತದೆ. ಬಸಳೆ ಸೊಪ್ಪು ಈ ಸಮಸ್ಯೆ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇನ್ನು ಇದರಲ್ಲಿ ಕ್ಯಾಲ್ಸಿಯಂ ಇರುತ್ತದೆ. ಎಲುಬುಗಳು ಬಲವಾಗಿರಲು ಇದು ಅಗತ್ಯ. ಹೆಣ್ಣು ಮಕ್ಕಳು ಮತ್ತು ಹಿರಿಯರಿಗೆ ಇದು ಬಹಳ ಮುಖ್ಯ. 3ನೇದು ಫೈಬರ್. ಜೀರ್ಣಕ್ರಿಯೆ ಸರಿಯಾಗಿ ನಡೆಯಲು ಫೈಬರ್ ಬೇಕು. ಬಸಳೆ ಸೊಪ್ಪು ಹೊಟ್ಟೆ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ. 4ನೇದು ವಿಟಮಿನ್ ಎ. ಕಣ್ಣುಗಳ ಆರೋಗ್ಯಕ್ಕೆ ಇದು ಬೇಕು. ದೃಷ್ಟಿ ಶಕ್ತಿ ಕಾಪಾಡಲು ಇದು ಸಹಾಯ ಮಾಡುತ್ತದೆ. 5ನೇದು ವಿಟಮಿನ್ ಸಿ. ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡೋಕೆ ಇದು ಸಹಾಯ ಮಾಡುತ್ತದೆ. ಇವೆಲ್ಲದರ ಜೊತೆಗೆ ಈ ಸೊಪ್ಪಿನಲ್ಲಿ ಕ್ಯಾಲೋರಿ ತುಂಬ ಕಡಿಮೆ ಅಂದರೆ ತೂಕ ಹೆಚ್ಚಾದರೆ ಆರೋಗ್ಯವನ್ನು ಪಡೆದುಕೊಳ್ಳಬಹುದು. ಇನ್ನು ದೇಹದ ಒಳಗೆ ಬಸಳೆ ಸೊಪ್ಪು ಹೇಗೆ ಕೆಲಸ ಮಾಡುತ್ತದೆ ಅಂತ ನೋಡೋಣ. ಬಸಳೆ ಸೊಪ್ಪು ತಿಂದಾಗ ಇದು ನೇರವಾಗಿ ಒಂದೇ ಅಂಗಕ್ಕೆ ಕೆಲಸ ಮಾಡುವುದಿಲ್ಲ. ಇದು ದೇಹದ ಒಳಗೆ ಹಂತ ಹಂತವಾಗಿ ಕೆಲಸ ಮಾಡುತ್ತದೆ. ಮೊದಲು ಜೀರ್ಣಕ್ರಿಯೆ ಸುಧಾರಿಸುತ್ತದೆ, ನಂತರ ರಕ್ತ ಶುದ್ಧವಾಗುತ್ತದೆ, ಅದಾದ ಮೇಲೆ ದೇಹಕ್ಕೆ ಶಕ್ತಿ ಬರುತ್ತದೆ. ಅದರ ಪರಿಣಾಮ ದಣಿವು ಕಡಿಮೆ, ಮನಸ್ಸು ಹಗುರ, ದೇಹ ಚುರುಕು. ಅದಕ್ಕೆ ಬಸಳೆ ಸೊಪ್ಪು ಒಟ್ಟಾರೆ ದೇಹ ಆರೋಗ್ಯಕ್ಕೆ ಸಹಾಯ ಮಾಡುವ ಆಹಾರ. ಇನ್ನು ಮಹಿಳೆಯರಿಗೆ ಬಸಳೆ ಸೊಪ್ಪು ಯಾಕೆ ಮುಖ್ಯ ಅಂತ ನೋಡೋಣ. ಈ ಭಾಗವನ್ನು ನಿಧಾನವಾಗಿ ಕೇಳಿಸಿಕೊಳ್ಳಿ. ಮಹಿಳೆಯರ ದೇಹದಲ್ಲಿ ಹಾರ್ಮೋನ್ ಬದಲಾವಣೆಗಳು ಹೆಚ್ಚಾಗುತ್ತಿರುತ್ತವೆ. ಮಾಸಿಕ ಸಮಯದಲ್ಲಿ ಹೆಚ್ಚು ರಕ್ತಹಾನಿ, ದೌರ್ಬಲ್ಯ, ನೋವು. ಈ ಸಮಯದಲ್ಲಿ ಬಸಳೆ ಸೊಪ್ಪು ರಕ್ತವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ, ದೇಹಕ್ಕೆ ಶಕ್ತಿ ಕೊಡುತ್ತದೆ, ಹೊಟ್ಟೆ ನೋವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುತ್ತದೆ. ಮೊನಪಾಸ್ ಸಮಯದಲ್ಲಿ ತಲೆನೋವು, ನಿದ್ರೆಯ ಸಮಸ್ಯೆ, ಮನಸ್ಸಿನ ಅಸ್ಥಿರತೆ ಇರುತ್ತದೆ. ಇವೆಲ್ಲದಕ್ಕೂ ಬಸಳೆ ಸೊಪ್ಪು
ಶೀತಲ ಗುಣದಿಂದ ಸಹಾಯ ಮಾಡುತ್ತದೆ. ಅದಕ್ಕೆ ಮಹಿಳೆಯರಿಗೆ ಬಸಳೆ ಸೊಪ್ಪು ಆಹಾರ ಮಾತ್ರವಲ್ಲ, ಸಹಾಯಗಾರ ಕೂಡ. ಇನ್ನು ಮಕ್ಕಳಿಗೆ ಬಸಳೆ ಸೊಪ್ಪು ಹೇಗೆ ಕೊಡಬೇಕು? ಮಕ್ಕಳಿಗೆ ನೇರವಾಗಿ ಪಲ್ಯ ಕೊಡೋದಕ್ಕಿಂತ ಸಾರು ಅಥವಾ ದಾಲ್ ರೂಪದಲ್ಲಿ ಕೊಟ್ಟರೆ ಒಳ್ಳೆಯದು. ಇದರಿಂದ ಮಕ್ಕಳ ಎಲುಬು ಬೆಳವಣಿಗೆಯಾಗುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ, ಜೀರ್ಣಕ್ರಿಯೆ ಸುಧಾರಿಸುತ್ತದೆ. ಇನ್ನು ಹಿರಿಯರಿಗೆ ಬಸಳೆ ಸೊಪ್ಪಿನ ಉಪಯೋಗ ಹೇಗಿರುತ್ತದೆ? ಹಿರಿಯರಲ್ಲಿ ಸಾಮಾನ್ಯವಾಗಿ ಜೀರ್ಣಕ್ರಿಯೆ ಸಮಸ್ಯೆ, ಸಂಧಿ ನೋವು, ದೌರ್ಬಲ್ಯ ಇರುತ್ತದೆ. ಇನ್ನು ಬಸಳೆ ಸೊಪ್ಪು ಮೃದುವಾಗಿ ಜೀರ್ಣ ಮಾಡುತ್ತದೆ, ಹೊಟ್ಟೆಗೆ ಒತ್ತಡ ಕೊಡುವುದಿಲ್ಲ, ದೇಹಕ್ಕೆ ತಣ್ಣನೆಯ ಅನುಭವ ಕೊಡುತ್ತದೆ. ಅದಕ್ಕೆ ಹಿರಿಯರಿಗೆ ಇದು ತುಂಬ ಸೂಕ್ತ. ಇನ್ನು ಆಯುರ್ವೇದದ ಪ್ರಕಾರ ಸ್ಪಷ್ಟ ವಿವರಣೆಯನ್ನು ನೋಡೋಣ. ಆಯುರ್ವೇದದಲ್ಲಿ ಬಸಳೆ ಸೊಪ್ಪನ್ನು ಶೀತಲ ಸ್ವಭಾವದ ಆಹಾರ ಅಂತ ಹೇಳ್ತಾರೆ. ಅಂದರೆ ದೇಹದ ಒಳಗಿನ ಉರಿ ಕಡಿಮೆ ಮಾಡುತ್ತದೆ, ವಾತ ಮತ್ತು ಪಿತ್ತ ಸಮತೋಲನ ಮಾಡುತ್ತದೆ. ಆಯುರ್ವೇದ ವೈದ್ಯರು ಇದನ್ನು ಮೂತ್ರದ ಉರಿ, ಚರ್ಮದ ಸಮಸ್ಯೆ, ದೇಹದ ತಾಪ ಇವುಗಳಿಗೆ ಬಳಸುತ್ತಾರೆ. ಇನ್ನು ಅಡುಗೆ ಮಾಡುವ ಸರಿಯಾದ ವಿಧಾನ: ಬಸಳೆ ಸೊಪ್ಪನ್ನು ತುಂಬ ಹೆಚ್ಚು ಬೇಯಿಸಬಾರದು, ಯಾಕಂದರೆ ಹೆಚ್ಚು ಬೇಯಿಸಿದರೆ ಪೋಷಕಾಂಶ ಕಡಿಮೆಯಾಗುತ್ತದೆ. ಸರಿಯಾದ ವಿಧಾನ ಏನೆಂದರೆ ಸ್ವಲ್ಪ ನೀರು ಕಡಿಮೆ, ಎಣ್ಣೆ ಕಡಿಮೆ, ಮಸಾಲೆ ಹಾಕಬೇಕು. ಆಗ ಮಾತ್ರ ಆರೋಗ್ಯಕ್ಕೆ ಇದು ಉಪಯೋಗವಾಗುತ್ತದೆ. ಇನ್ನು ಎಚ್ಚರಿಕೆಗಳನ್ನು ಕೂಡ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಎಲ್ಲರಿಗೂ ಒಂದೇ ಆಹಾರ ಒಂದೇ ರೀತಿ ಕೆಲಸ ಮಾಡುವುದಿಲ್ಲ. ಬಸಳೆ ಸೊಪ್ಪು ತುಂಬ ಹೆಚ್ಚು ಪ್ರಮಾಣದಲ್ಲಿ ಬೇಡ. ತುಂಬ ತಣ್ಣನೆಯ ದೇಹದವರು ಮಿತಿಯಲ್ಲಿ ತಿನ್ನಬೇಕು. ಗರ್ಭಿಣಿಯರು ವೈದ್ಯರ ಸಲಹೆ ಕಡ್ಡಾಯವಾಗಿ ಪಡೆಯಬೇಕು. ಮಿತಿಯಲ್ಲಿದ್ದರೆ ಮಾತ್ರ ಇದು ಔಷಧಿ, ಮಿತಿ ಮೀರಿದರೆ ಸಮಸ್ಯೆ. ಬಸಳೆ ಸೊಪ್ಪನ್ನು ನಿಯಮಿತವಾಗಿ ಸೇವಿಸುವುದರಿಂದ ಪ್ರತಿದಿನದ ಕೆಲವು ಕ್ಲಿಷ್ಟಕರ ಅನುಭವಗಳಿಂದ ಉಂಟಾಗುವ ಮಾನಸಿಕ ಖಿನ್ನತೆ ಮತ್ತು ಆತಂಕ ಯಾವುದೇ ಔಷಧಗಳಿಲ್ಲದೆ ದೂರವಾಗಬಲ್ಲದು. ಇದಕ್ಕೂ ಕಾರಣ ಬಸಳೆ ಸೊಪ್ಪಿನಲ್ಲಿರುವ ಫೋಲೇಟ್ ಅಂಶ ಎಂದರೆ ತಪ್ಪಾಗಲಾರದು. ಈಗಾಗಲೇ ಮಾನಸಿಕ ಖಿನ್ನತೆಗೆ ಒಳಗಾಗಿ ಸಮಾಜದಿಂದ ದೂರವಿರಲು ಬಯಸುವ ಜನರಿಗೆ ಬಸಳೆ ಸೊಪ್ಪು ತನ್ನೊಳಗಿನ ಈ ಅಂಶದಿಂದ ಅವರಲ್ಲಿ ಮತ್ತೊಮ್ಮೆ ಹೊಸ ಹುರುಪು ನೀಡಿ ಮಾನಸಿಕ ಚೈತನ್ಯ ಒದಗಿಸಿ ಮಾನಸಿಕ ಆರೋಗ್ಯವನ್ನು ಸರಿಪಡಿಸುತ್ತದೆ. ಇತ್ತೀಚಿನ ಬಹುತೇಕ ಜನರು ತಮ್ಮ ದೇಹದಲ್ಲಿ ಕಬ್ಬಿಣದ ಅಂಶದ ಕೊರತೆಯಿಂದ ಅನೀಮಿಯಾ ಸಮಸ್ಯೆಯನ್ನು ಎದುರಿಸುತ್ತಿರುತ್ತಾರೆ. ದೇಹದಲ್ಲಿ ಕೆಂಪು ರಕ್ತ ಕಣಗಳು ಅಸಮರ್ಪಕವಾಗಿ ರೂಪುಗೊಳ್ಳುವುದರಿಂದ ಅನೀಮಿಯಾ ಸಮಸ್ಯೆ ಕಾಣತೊಡಗುತ್ತದೆ. ಬಸಳೆ ಸೊಪ್ಪಿನಲ್ಲಿರುವ ಫೋಲೇಟ್ ಅಂಶ ದೇಹದಲ್ಲಿ ಆಹಾರ ಸೇವನೆ ಮಾಡಿದಾಗ ಲಭ್ಯವಾಗುವ ವಿಟಮಿನ್ B12 ಅಂಶವನ್ನು ಸರಿಯಾಗಿ ಹೀರಿಕೊಳ್ಳುವಂತೆ ಮಾಡಿ ಅಮೈನೋ ಆಮ್ಲಗಳನ್ನು ಒದಗಿಸುವ ಮೂಲಕ ಮೆದುಳಿನ ಕಾರ್ಯಚಟುವಟಿಕೆಯನ್ನು ಉತ್ತಮಗೊಳಿಸುತ್ತದೆ. ಮನುಷ್ಯನ ದೇಹದಲ್ಲಿ ಕಬ್ಬಿಣದ ಅಂಶದ ಕೊರತೆ ಉಂಟಾದರೆ ಹಲವಾರು ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತವೆ. ಇದರಿಂದ ದೇಹದಲ್ಲಿ ಕಡಿಮೆ ಪ್ರಮಾಣದ ಹಿಮೋಗ್ಲೋಬಿನ್ ಉಂಟಾಗಿ ಸರಿಯಾದ ಪ್ರಮಾಣದ ಆಮ್ಲಜನಕ ದೇಹದ ಎಲ್ಲ ಕೋಶಗಳಿಗೆ ಪೂರೈಕೆಯಾಗಲು ಸಾಧ್ಯವಾಗುವುದಿಲ್ಲ. ಇದರಿಂದ ಮಾನಸಿಕ ತೊಂದರೆ, ದೇಹದಲ್ಲಿ ನಿಶ್ಶಕ್ತಿ ಸಮಸ್ಯೆಗಳು ಹೆಚ್ಚಾಗುತ್ತವೆ. ಮಕ್ಕಳು ಮತ್ತು ಮಹಿಳೆಯರಿಗೆ ಹೆಚ್ಚು ತೊಂದರೆ ಕಾಣಿಸುವ ಸಾಧ್ಯತೆ ಇರುತ್ತದೆ. ಆದರೆ ಹಿರಿಯರು ಹೇಳುವಂತೆ ಬಸಳೆ ಸೊಪ್ಪಿನಲ್ಲಿ ಈ ಎಲ್ಲ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರ ಸಿಗುತ್ತದೆ. ಇದುವರೆಗೂ ನೀವು ಓದಿದ್ದು ಬಸಳೆ ಸೊಪ್ಪಿನ ಕೆಲವು ಆರೋಗ್ಯ ಉಪಯೋಗಗಳನ್ನು ಮಾತ್ರ. ಇನ್ನೂ ಹಲವಾರು ಪ್ರಯೋಜನಗಳು ಬಸಳೆ ಸೊಪ್ಪಿನ ಬತ್ತಳಿಕೆಯಲ್ಲಿವೆ. ಮಾರುಕಟ್ಟೆಯಲ್ಲಿ ಇದರ ಲಭ್ಯತೆ ಕಡಿಮೆ ಇರುವ ಕಾರಣದಿಂದ ಎಲ್ಲಿಯಾದರೂ ನಿಮ್ಮ ಪರಿಚಯದವರ ಅಥವಾ ಬಂಧು ಬಾಂಧವರ ಮನೆಯಲ್ಲಿ ಈ ಬಳ್ಳಿಯ ತುಂಡನ್ನು ಕೇಳಿ ಪಡೆದು ನಿಮ್ಮ ಮನೆಯ ಹೂಕುಂಡದಲ್ಲೇ ಬೆಳೆಸಿ ನಿಮ್ಮ ಮನೆ ಮಂದಿಯ ಆರೋಗ್ಯ ರಕ್ಷಣೆಯಲ್ಲಿ ಕೈಜೋಡಿಸಿ ಎಂಬುದು ನಮ್ಮ ಒಂದು ಪುಟ್ಟ ಮನವಿ. ಕೊನೆ ಮಾತು: ಬಸಳೆ ಸೊಪ್ಪು ನಮ್ಮ ಹಳ್ಳಿಯ ಹಿತ್ತಲಿನಿಂದ ನಮ್ಮ ದೇಹದ ಒಳಗೆ ಕೆಲಸ ಮಾಡುವ ಒಂದು ಔಷಧಿ. ಇದನ್ನು ನಿರ್ಲಕ್ಷ್ಯ ಮಾಡದೆ ನಮ್ಮ ಆಹಾರದಲ್ಲಿ ಸೇರಿಸಿಕೊಂಡ್ರೆ ದೇಹವೇ ನಮಗೆ ಧನ್ಯವಾದ ಹೇಳುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.